ಪದಪಯಣ ಗಾನ ಸಿಂಚನ. ಪರಂಪರೆ ಎಂದರೆ ಹಿಂದಿನಿಂದ ಬಂದದ್ದನ್ನು ಕೇವಲ ನೆನಪಾಗಿ ಕಾಪಾಡಿಕೊಳ್ಳುವುದಲ್ಲ, ಅದನ್ನು ಮುಂದಿನ ಪೀಳಿಗೆಗೆ ಬಹಳ ಜವಾಬ್ದಾರಿಯಿಂದ ರವಾನಿಸೋದು. ಜನಪದ ಸಂಗೀತ ಅಂತಹ ಜವಾಬ್ದಾರಿಯ ಭಾಗ. ಜನರ ಬದುಕಿಂದ ಹುಟ್ಟಿ ಜನರ ಬದುಕಿಗೆ ಬೆಳಕು ನೀಡುವ ಈ ಸಂಗೀತವನ್ನು ನಾವೆಲ್ಲರೂ ಉಳಿಸಬೇಕು, ಬೆಳೆಸಬೇಕು, ಕಾಪಾಡಿಕೊಳ್ಳಬೇಕು. ಇದು ನಮ್ಮ ಸಾಂಸ್ಕೃತಿಕ ಕರ್ತವ್ಯ. ಈ ಕರ್ತವ್ಯದ ಭಾಗವಾಗಿ ಜನಪದ ಹಾಡುಗಳನ್ನು ನಿಮ್ಮ ಮುಂದೆ ಭಾವಗಳ ಮೂಲಕ ತರುವ ಈ ಪ್ರಯತ್ನವೇ ಗಾನ ಸಿಂಚನ ಜನಮನದ ಪದಪಯಣ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಪ್ರೀತಿ ತುಂಬಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ತ್ರಿವಳಿ ರತ್ನಗಳನ್ನ. ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಲುಕಿಂಗ್ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ, ಸುಸ್ವಾಗತ. ಕಡಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ವಾದ್ಯ ವೃಂದದವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್. ಎಲ್ಲ ವಾದ್ಯ ವೃಂದದವರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಈ ಸಂಚಿಕೆಯ ಮೊದಲನೇ ಸ್ಪರ್ಧಿ ಮತ್ತಿಕುಂಟೆ ಕೃಷ್ಣ ಆನ್ ಸ್ಟೇಜ್ ಪ್ಲೀಸ್. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೇ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಹತ್ರ ಬರ್ತಾನೆ ಬಲು ಜಾಣನೆ, ಅವನು ಕಾಲು ಮುಟ್ಟಿ ನೋಡ್ತಾನೆ ಮಾಯಗಾರನೇ. ಕಾಲತ್ರ ಬರ್ತಾನೆ ಬಲು ಜಾಣನೆ, ಅವನು ಕಾಲು ಮುಟ್ಟಿ ನೋಡ್ತಾನೆ ಮಾಯಗಾರನೇ. ಕಾಲಿಗೊಂದು ಗೆಜ್ಜೆನಾದ್ರೂ ತಂದಿದ್ದಾನ, ಇಲ್ಲ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಕಾಲಿಗೊಂದು ಗೆಜ್ಜೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಕಿವಿ ಎತ್ತ ಬರ್ತಾನೆ ಬಲು ಜಾಣನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ ಮಾಯಗಾರನೇ. ಕಿವಿ ಎತ್ತ ಬರ್ತಾನೆ ಬಲು ಜಾಣನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ ಮಾಯಗಾರನೇ. ಕಿವಿಗೊಂದು ವಾಲೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಕಿವಿಗೊಂದು ವಾಲೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣನೆ, ಮಾತಿನಲ್ಲಿ
ಮೋಡಿ ಮಾಡೋ ಮಾಯಗಾರನೇ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಮೂಗತ್ರ ಬರ್ತಾನೆ ಬಲು ಜಾಣನೇ ಅವನು ಮೂಗು ಮುಟ್ಟಿ ನೋಡ್ತಾನೆ ಮಾಯಗಾರನೇ ಮೂಗತ್ರ ಬರ್ತಾನೆ ಬಲು ಜಾಣನೇ ಅವ ಮೂಗು ಮುಟ್ಟಿ ನೋಡ್ತಾನೆ ಮಾಯಗಾರನೇ ಮೂಗಿಗೊಂದು ಮುತ್ತನಾದ್ರೂ ತಂದಿದ್ದಾನ ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ ಮೂಗಿಗೊಂದು ಮುತ್ತನಾದ್ರೂ ತಂದಿದ್ದಾನ ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ ಓ ಚೆನ್ನಿ ನಿನ ಗಂಡ ಬಲು ಜಾಣನೇ ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಹಾಯ್ ಮತ್ತಿಕುಂಟೆ ಕೃಷ್ಣ ಅವರೇ ಫುಲ್ ಜಾಣ ಥರ ಹಾಡಿದ್ರ ಅಂತ ಕೇಳೋಣ ನಮ್ಮ ಜಡ್ಜಸ್ನ. ಅರ್ಚನಾ ಮ್ಯಾಮ್ ಅವ್ರು ಯಾವಾಗಲೂ ಜಾಣ ಆಗ್ಬಿಟ್ಟಿದ್ದಾರೆ. ಓ ಕೃಷ್ಣ ಅಲ್ವಾ, ಜಾಣ ಆಗಲೇಬೇಕು, ಜಾಣ ಇರಲೇಬೇಕು. ಹೌದು, ನೀಟಾಗಿ ಹಾಡಿದ್ರಿ ಕೃಷ್ಣ ಅವರೇ. ಒಳ್ಳೆ ಎಂಟರ್ಟೈನಿಂಗ್ ಹಾಡು, ಎಲ್ಲರಿಗೂ ಒಂದು ಜೋಶನ್ನು ತುಂಬಿದ್ರಿ ನಿಮ್ಮ ಹಾಡಿನ ಮುಖಾಂತರ. ಇನ್ನು ವೆರೈಟಿಯನ್ನು ತಗೊಂಡು ಬಂದರೆ ನಿಮ್ಮ ಧ್ವನಿಯಲ್ಲಿ, ನಿಮ್ಮದು ಒಂಥರ ಯಾವ ರೀತಿಯ ಹಾಡನ್ನು ಹಾಡಿದರೂ ಸೂಟ್ ಆಗುವಂಥ ಧ್ವನಿ ನಿಮ್ಮದು. ಕಮರ್ಷಿಯಲ್ ಧ್ವನಿ ಅಂತ ಹೇಳ್ತಾರಲ್ಲ, ಆ ಥರ ಧ್ವನಿ. ಸೊ ನಿಮ್ಮ ಧ್ವನಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ಹಾಡುಗಳನ್ನು ಮತ್ತು ಇನ್ನೂ ಕೆಲಸ ಇರುವಂಥ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ. ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್ ಚೆನ್ನಾಗಿ ಕಾಣಿಸ್ತಿದ್ದೀರಿ ಸರ್. ಹೌದಾ? ಯಾ, ನೈಸ್ ಕಾಂಬಿನೇಷನ್. ಜಡ್ಜಾಗಿ ಪ್ರಮೋಷನ್ ತಗೊಂಡಿದ್ದೀನಿ. ಕೃಷ್ಣ, ಇದು ಹಳ್ಳಿಯಲ್ಲಿ ಹೆಣ್ಮಕ್ಳ ಹಾಡೋ ಹಾಡು ಹೌದಲ್ಲ, ಗೊತ್ತಲ್ಲ? ಈ ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ, ಏಯ್ ನೋಡೆ ನಿನ್ನ ಗಂಡ ಹಂಗೆ, ನಿನ್ನ ಗಂಡ ಹಿಂಗೆ ಅಂತ ಪುಳ್ಳೆ ಇಕ್ಕೋದು. ಪುಳ್ಳೆ ಇಕ್ಕೋದು ಅಂದ್ರೆ ಗೊತ್ತಲ್ಲ? ಹಾಂ, ಚಾಡಿ ಹೇಳಿ. ನಿನ್ನ ಗಂಡ ಬರೀ ಮೋಡಿಗಾರನ ಕಡೆ ಮಾತಲ್ಲೇ ಇದು ಮಾಡ್ಬಿಡ್ತಾನೆ. ಒಂದಿನ ತಂದು ಕೊಟ್ಟನಾ, ನಿನಗೆ ಸೀರೆ ತಂದು ಕೊಟ್ಟನಾ, ಕುಪ್ಸ ತಂದು ಕೊಟ್ಟನಾ, ಇದನ್ನು ಹೇಳೋದೇ ಅಲ್ವಾ? ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ. ಆದರೆ ಜಾಣ ಹೆಣ್ಣುಮಗಳು ಏನು ಮಾಡ್ತಾಳೆ ಗೊತ್ತಾ? ಅವಳು ಹೇಳ್ತಾಳೆ, ಯಾರೋ ಒಬ್ಳು ಪಕ್ಕದ ಮನೇಲಿ ಬಂದು ಹೇಳ್ತಾಳೆ, ಏ ನಿನ್ನ ಗಂಡ ನೋಡಿ ಅವಳು ಯಾರೋ ಜೊತೆ ಓಡಾಡ್ತಿದ್ದ ಅಂತ ಏನಾರ ಪುಳ್ಳೆ ಇಟ್ಟರೆ, ಅವಳು ಬುದ್ಧಿವಂತಲಾದವಳು ಏನು ಮಾಡ್ತಾಳೆ ಗೊತ್ತಾ? ನಾ ಮುಡಿದ ಮಲ್ಲಿಗೆ ಅವಳೊಂದು ಅರಗಳಿಗೆ ಮುಡಿಲೇಳು ಅಲ್ವಾ? ನಾ ಮುಡಿದ ಮಲ್ಲಿಗೆ ಅವಳೊಂದು ಅರಗಳಿಗೆ ಮುಡಿಲೇಳು ಅಂತ ಹೇಳ್ದವಳ ಗತಿ ಏನಾಗಬೇಕು? ಇವಳಿಗೆ ನೀತಿ ಹೇಳಕ್ಕೆ ಬಂದಲ್ಲ ನಾನು ಅಂತ ಅವಳು ಇನ್ನೊಂದಿನ ಯಾರಿಗೂ ಹೇಳಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಅವಳು ಮನೆಯಲ್ಲಿ ಹೌದಾ ಇಲ್ವಾ ಅಂತ ತಿಳ್ಕೊಳ್ಳೋದು ಇನ್ನೊಂದು ಮತ್ತೊಂದು. ಈ ಚಾಡಿ ಹೇಳಕ್ಕೆ ಬರ್ತಾರಲ್ಲ, ಚಾಡಿ ಹೇಳಕ್ಕೆ ಬಂದವ್ರ ಹತ್ರ ಈ ಥರ ಹೌದಾ ನನ್ನ ಗಂಡ ಹಂಗ, ನನ್ನ ಗಂಡ ಹಿಂಗ ಅಂದರೆ ಹೋಯ್ತು ಸಂಸಾರ. ಅಲ್ಲಿ ಇನ್ನೊಂದಷ್ಟು ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಆದರೆ ಹೆಣ್ಮಗಳು, ಆ ಹಳ್ಳಿಯ ಹೆಣ್ಮಗಳಿದ್ದಾಳೆ, ಎಂಥ ಜಾಣೆ ನೋಡಿ. ಏನು ಹೇಳ್ಬಿಟ್ಳು, ನಾ ಮುಡಿದ ಮಲ್ಲಿಗೆ ಅವಳು ಒಂದು ಅರಗಳಿಗೆ ಮುರುಡಿಲೇಳು ಅಂದ್ಬಿಟ್ಲಲ್ಲ. ಇನ್ನೇನು ಹೇಳಕ್ಕೆ ಸಾಧ್ಯ ಇರುತ್ತೆ ಚಾಡಿಯವ್ರಿಗೆ ಅಲ್ವಾ? ಬಿಟ್ಟಾಕು ಅಂತೇಳಿ ಬಿಟ್ಟೋಗ್ಬಿಡ್ತಾರೆ. ಈ ಥರ ಜಾಣ್ಮೆ ಜನಪದರದಲ್ಲಿದೆ. ಆದ್ದರಿಂದ ಇಂಥ ಹಾಡುಗಳು ಅಪರೂಪಕ್ಕೆ ಸಿಗ್ತವೆ. ಒಳ್ಳೆಯ ಹಾಡು ಆಯ್ಕೆ ಮಾಡಿದ್ರಿ. ಆದರೆ ಕಾಂಪಿಟೇಷನ್ ಆದ್ದರಿಂದ ಮೇಡಮ್ ಹೇಳಿದ ರೀತಿಯಲ್ಲಿ ಇನ್ನು ನಿಮ್ಮ ಧ್ವನಿನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳೋವಂಥ ಅವಕಾಶನೂ ಆಗಲಿ. ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಕೃಷ್ಣ ಅವರೇ, ಇದು ಮೂಲ ಆಂಧ್ರ ಪ್ರದೇಶದಲ್ವಾ? ಇದು ನಮ್ಮ ಲಕ್ಷ್ಮೀಪತಿ ಕೋಲಾರ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದು ಮೇಡಮ್. ಇದು ಒರಿಜಿನಲ್ ಫೋಕು ಆಂಧ್ರ. ಆ್ಯಕ್ಚುಲಿ ತೆಲುಗುದು ಇದೇನು ಮಾಡಿದ್ರು, ನಮ್ಮ ಕೋಲಾರಕ್ಕೆ ಇತ್ತೀಚೆಗೆ ಒಂದಷ್ಟು ಹಾಡುಗಳು ಬರ್ತಾಯಿದೆ ಆಂಧ್ರ ಪ್ರದೇಶದಿಂದ. ಅದು ಒರಿಜಿನಲ್ ಫೋಕ್ನ ಲಕ್ಷ್ಮೀಪತಿ ಕೋಲಾರ್ ಅವರು ಕನ್ನಡಕ್ಕೆ ಮಾಡಿದ್ದಾರೆ. ಬಟ್ ನಮ್ಮ ಕೋಲಾರ ಭಾಗದ ಗಾಯಕರೆಲ್ಲ ಹೆಚ್ಚಿಗೆ ಅದನ್ನು ಹಾಡಿ ರಂಜಿಸ್ತಾರೆ. ಬಟ್ ಅದರಲ್ಲಿ ಮೂಲ ದಾಟಿಯಲ್ಲೇ ನೀವು ಹಾಡಿದ್ರಿ. ಚೆನ್ನಿ ನಿನ ಗಂಡ ಬಲು ಜಾಣನೇ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಚೆನ್ನಿ ನಿನ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಒಳ್ಳೆ
ಧ್ವನಿ ನಿಮ್ಮದು, ಚೆನ್ನಾಗಿ ಆಡಿದ್ರಿ, ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಕೃಷ್ಣ ಅವರೇ, ಖುಷಿ ಆಯ್ತಾ? ಥ್ಯಾಂಕ್ ಯು, ಖುಷಿ ಆಯ್ತು. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕಳೆದ ಸಂಚಿಕೆಯಲ್ಲಿ ವಿಭಿನ್ನವಾಗಿ ವೇಷಭೂಷಣವನ್ನ ತೊಟ್ಟು ಎಲ್ಲರನ್ನು ಮನೋರಂಜಿಸಿದಂತಹ ಸದಾ ಹಸನ್ ಮುಖಿ ಪ್ರತಾಪ್ ಆನ್ ಸ್ಟೇಜ್ ಪ್ಲೀಸ್. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಜಗದ ತುಂಬ ಹುತ್ತಗಳು ಬೆಳೆದಾವಲ್ಲ, ಹುತ್ತ ಹುತ್ತದೊಳಗ ಹಾವು ತುಂಬ್ಯಾವಲ್ಲ. ಜಗದ ತುಂಬ ಹುತ್ತಗಳು ಬೆಳೆದಾವಲ್ಲ, ಹುತ್ತ ಹುತ್ತದೊಳಗ ಹಾವು ತುಂಬ್ಯಾವಲ್ಲ. ಗಿಡ ಗಿಡ ಕಾಮಿಡಿ ನಾಗರ ಸುತ್ಯಾವಲ್ಲ, ಗಿಡ ಗಿಡ ಕಾಮಿಡಿ ನಾಗರ ಸುತ್ಯಾವಲ್ಲ. ವಿಷವ ಕಕ್ಕಿ ಬಾಳನ್ನು ಮುತ್ಯಾವಲ್ಲ, ವಿಷವ ಕಕ್ಕಿ ಬಾಳನ್ನು ಮುತ್ಯಾವಲ್ಲ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಕಾವಿಯೊಳಗ ಕಾಮ ಕೊಳ್ತು ನಾರುತ್ತೈತಲ್ಲ, ಆದಿಯೊಳಗ ಜಗವ ಸುಟ್ಟು ಹೋಗುತ್ತೈತಲ್ಲ. ಕಾವಿಯೊಳಗ ಕಾಮ ಕೊಳ್ತು ನಾರುತ್ತೈತಲ್ಲ, ಆದಿಯೊಳಗ ಜಗವ ಸುಟ್ಟು ಹೋಗುತ್ತೈತಲ್ಲ. ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ, ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ. ಕಪ್ಪು ದೇಹದೊಳಗ ಜೀವ ಕರಗುತ್ತೈತಲ್ಲ, ಕಪ್ಪು ದೇಹದೊಳಗ ಜೀವ ಕರಗುತ್ತೈತಲ್ಲ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ. ನೀ ಮೇಲೆದ್ದು ಬಾರವ್ವ ನನ್ನ ಗೆಳತಿ. ನೋವ ನುಂಗಿ ನಗಲ್ಯಾಂಗ ನನ್ನ ಗೆಳತಿ, ಪ್ರೀತಿಯೂ ಅರಳಬೇಕು ನನ್ನ ಗೆಳತಿ. ನೋವ ನುಂಗಿ ನಗಲ್ಯಾಂಗ ನನ್ನ ಗೆಳತಿ, ಪ್ರೀತಿಯೂ ಅರಳಬೇಕು ನನ್ನ ಗೆಳತಿ. ಕತ್ಲ ರಾತ್ರಿ ಕಳಿಯಬೇಕು ನನ್ನ ಗೆಳತಿ, ನೀ ಕತ್ಲ ರಾತ್ರಿ ಕಳಿಯಬೇಕು ನನ್ನ ಗೆಳತಿ.
ದನಿಯತಿ ಹಾಡೇನಾ ನನ್ನ ಗೆಳತಿ, ದನಿಯತಿ ಆಡೇನಾ ನನ್ನ ಗೆಳತಿ, ದನಿಯತಿ ಆಡೇನಾ ನನ್ನ ಗೆಳತಿ, ಏ ದನಿಯತಿ ಆಡೇನಾ ನನ್ನ ಗೆಳತಿ. ಬದುಕಿಗೆ ಏನರ್ಥ ನನ್ನ ಗೆಳತಿ, ಪ್ರೀತಿಗೆ ಏನರ್ಥ ನನ್ನ ಗೆಳತಿ. ಮೌನವಾಗಿ ಏಕೆ ಕುಳಿತೆ ನನ್ನ ಗೆಳತಿ, ಮೇಲೆದ್ದು ಬಾರವ್ವ ನನ್ನ ಗೆಳತಿ, ನೀ 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 ಮೇಲೆದ್ದು ಬಾರವ್ವ ನನ್ನ ಗೆಳತಿ. ಸದಾ ಹಸನ್ಮುಖಿ ಪ್ರತಾಪು ಅಕ್ಕ ಕಳೆದ ಬಾರಿ ಡೇಂಜರ್ ಝೋನಲ್ಲಿದ್ದ, ಇವತ್ತು ಫುಲ್ ಸ್ಮೈಲ್ ಮಾಡ್ತಾ ಹಬ್ಬ ಏನು ಮರ್ತಿಲ್ಲ ಅಂತ ಅಲ್ವಾ? ಉಫ್ ಅಂತ ಹೇಳು ಹೇಳು, ಏನು ಅನಿಸ್ತಾ ಇದೆ ಹೇಳು. ಅಲ್ಲಿ ಕೇಳಬೇಕು, ಆಮೇಲೆ ಖುಷಿ ಪಡ್ತೀನಿ. ಆಮೇಲೆ ಖುಷಿ ಪಡ್ತೀಯಾ? ಇವಾಗ ಒಂದು 50% ಖುಷಿ ಪಟ್ಟಿದ್ದಾನೆ ಅರ್ಚನಾ ಮ್ಯಾಮ್. ಪ್ರತಾಪ, ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಜಾಣಾಗಿದೆ ಕಣೆ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ನೀಟಾಗಿ ಎಲ್ಲೂ ಏನೂ ಗಡಿಬಿಡಿ ಮಾಡಿಕೊಳ್ಳದೆ ಎಲ್ಲ ಶ್ರುತಿಬದ್ಧವಾಗಿ ಚೆಂದ ಹಾಡ್ದಿ. ಎಂಥ ಒಳ್ಳೆ ಹಾಡೋ ಇದು. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಸಂಗೀತ, ಅದ್ಭುತವಾದ ಸಾಹಿತ್ಯ, ಮನಸ್ಸಿಗೆ ಮುಟ್ಟುವಂಥ ಹಾಡಿದು. ಆಮೇಲೆ ಆ ಭಾವನೆಗಳನ್ನು ತುಂಬಿ ತುಂಬ ಚೆನ್ನಾಗಿ ಹಾಡಿದೆ. ಕತ್ಲ ರಾತ್ರಿ ಕಳಿಯಬೇಕು ನನ್ನ ಗೆಳತಿ, ದನಿಯತಿ ಹಾಡೇನಾ ನನ್ನ ಗೆಳತಿ, ದನಿಯತಿ ಆಡೇನಾ ನನ್ನ ಗೆಳತಿ. ಜಾಣಮರಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಫುಲ್ಲು ಜಾಣಮರಿ ಆಗಿದೆ ನೀನು. ಏನು ಅವನು ಹಾಡು ಮುಗೀತಿದ್ದಂಗೆ ಇಲ್ಲಿ ವರ್ಷಕ್ಕೆ ಶುರು ಮಾಡ್ತಾನೆ, ಕೈಯೆಲ್ಲ ಒದ್ದಾಗ್ಬಿಟ್ಟಿರುತ್ತೆ ಅವನಿಗೆ, ಪಾಪಚ್ಚಿ. ಚೆನ್ನಾಗಿ ಹಾಡ್ದಿಯಪ್ಪ. ನನಗಂತೂ ಆ 2ನೇ ಚರಣದ ಸಾಹಿತ್ಯ ಕೇಳಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ತುಂಬ ಖುಷಿ ಆಯ್ತಪ್ಪ. ಒಳ್ಳೇದು, ಖುಷಿಯಾಗಿರು, ಖುಷಿಯಾಗಿ ಹಾಡ್ತಾ ಇರು, ಆಯ್ತಾ? ಥ್ಯಾಂಕ್ ಯು ಜಾಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ವೇಮ್ಗಲ್ ಸರ್. ಪ್ರತಾಪ್ ಸರ್ ಒಂದು 40 ಕಿಲೋಮೀಟ್ರ್ ಸ್ಪೀಡ್ ಅಂತ ನಾರ್ಮಲ್ ಆಗಿರುತ್ತೆ ಹೈವೇಗಳಲ್ಲೆಲ್ಲ, ಹಂಗೆ ನಿಧಾನವಾಗಿ ತುಗಿಸ್ಕೊಂಡು ಹೋದೆ ನೀನು ಹಾಡನ್ನ. ಅದರಲ್ಲಿ ಕಾವಿಯೊಳಗೆ ಮತ್ತು ಕಾಮ ತುಂಬ ಐತೆ, ಕಾದಿಯೊಳಗೆ ಕಾಕಿ ಅಂತ ಯಾಕೆ ಬಂತು ಗೊತ್ತಿಲ್ಲ, ನಾನು ಪೊಲೀಸ್ ಆಫೀಸರಾಗಿ ಕೇಳ್ತಾ ಇದ್ದೀನಪ್ಪ ಅಷ್ಟೇ, ಇನ್ನೇನಿಲ್ಲ. ಕಾಕಿ ಅಂತ ಒಂದು ಪದ ಉಪಯೋಗಿಸ್ತಲ್ಲ, ಕಾಕಿ ಒಳಗೆ ರಕ್ತದ ಕೊಡುವ ಹರಿಯುತ್ತಾ ಇದೆ. ಹೆಂಗೆ ಅದು ಕಾಕಿ ಒಳಗೆ ಅಂತ ಒಂದು ಸ್ವಲ್ಪ ಅರ್ಥ ಬೇಕಲ್ಲ ನಮಗೆ. ಕಾಕಿ ಒಳಗೆ ಹೆಂಗೆ ರಕ್ತ ಹರಿತದ ಕಣಪ್ಪ, ಅದು ನನಗೆ ಯಾಕೋ ಗಲಿಬಿಲಿ ಆಗಿದೆ. ಕಾಕಿ ಅಂತ ಪದ ಬಂದಿದ್ದಕ್ಕೆ ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ, ಏ ಕಾಕಿಯಿಂದ ರಕ್ತದ ಮಡುವು ಹರಿಯುತ್ತೈತಲ್ಲ. ಸಂದೇಶ ಹೋಗ್ಬಿಡ್ತಲ್ಲಪ್ಪ, ಕಾಕಿ ಒಳಗೆ ಏನೋ ನಡೀತಾ ಇದೆ ಅಂತೇಳಿ ಅಂತ ನಾನು ಕೇಳಿದೆ. ಇರಲಿ, ಒಟ್ಟಿನಲ್ಲಿ ಒಳ್ಳೆ ಚೆನ್ನಾಗಿ ತೂಗಿಸ್ಕೊಂಡು ಹಾಡಿದೆಯಾ ಇವತ್ತು. ಧನ್ಯವಾದಗಳು ನಿನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಪ್ರತಾಪ್ ಸರ್. ಸರ್ ಈ ಹಾಡಂತೂ ಭಾಳ ಅದ್ಭುತವಾದ ಹಾಡು. ಯಾರೋ ಬಂಡಾಯ ಸಾಹಿತಿನೇ ಬರೆದಿರಬೇಕು ಅಂತ ನನಗನ್ಸುತ್ತೆ. ನಾನು ಅದು ಕೇಳಿಲ್ಲ, ಗೊತ್ತಿಲ್ಲದಿರೋದ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ. ಆದರೆ ಈ ಹಾಡು ಕೇಳ್ತಿದ್ದಂಗೆ ಸಿದ್ಧಲಿಂಗಯ್ಯನವರು ಒಂದು ಹಾಡು ನೆನಪು ಬಂತು ನನಗೆ, ಗೆಳತಿ ಓ ಗೆಳತಿ. ಅದರಲ್ಲಿ ಜಗದ ನೋವು ಬೇಡ ನಮಗೆ, ಎದೆಯ ಹಾಡು ನೀನು ನನಗೆ, ಈ ಸಾಲು ಬರುತ್ತಲ್ಲ, ಆ ಥರದ್ದು ಒಂದು ಭಾವನೆ ಅದರಲ್ಲಿ ವ್ಯಕ್ತ ಆಗ್ತಿತ್ತು. ಒಂದು ರೀತಿಲಿ ಬಂಡಾಯ ಸಾಹಿತಿಗಳು ಯಾರೋ ಬರೆದಿರಬೇಕು ಅಂತ ಅನಿಸುತ್ತೆ. ಅದು ಗೊತ್ತಾದರೆ ದಯಮಾಡಿ ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಬಾ ಯಾರು ಬರೆದದ್ದು ಅಂತ ಹೇಳ್ತೀನಿ. ಹಾಡುಗಾರಿಕೆ ಬಗ್ಗೆ ಮೇಡಮ್ ಎಲ್ಲ ಹೇಳಿದ್ದಾರೆ. ಕಾಕಿ ಅಂದಿಯಲ್ಲ, ವಿಶ್ಲೇಷಣೆಯಲ್ಲಿ ತುಂಬ ಎಲ್ಲ ಬೇಡ. ಯಾಕೆಂದರೆ ದಿನಾ ಕೊಲೆ ಸುಲ್ಗೆ ಇದ್ರ ನಡುವೆನೇ ಅವ್ರ ಬದುಕು, ಅವ್ರ ಮೈ ಮೇಲೆ ಅದು ಪಾಪ ಹಾಗಿರುತ್ತೆ ಅನ್ನೋ ಕಲ್ಪನೆಯೂ ಇರ್ಬೋದೇನೋ ಆ ಕವಿಗೆ ಅಂತ ನಾನಾದರೂ ಭಾವಿಸ್ತೀನಿ. ಇರಲಿ, ಆ ಫಸ್ಟ್ ಚರಣದಲ್ಲಿ ಹಾವಿನ ಬಗ್ಗೆ ಏನು ಹೇಳೋದಲ್ಲ,
ಜಗದ ತುಂಬ ಹುತ್ತಗಳಿದೆ. ಬೆಳೆದಾವಲ್ಲ ಹಾ. ಹುತ್ತದೊಳಗ ಹಾವು ತುಂಬ್ಯಾವಲ್ಲ. ಆಮೇಲೆ ಇನ್ನೇನೋ ಹಾವುಗಳ ಅಲ್ಲ, ಜೊತೆ ಮಿಡಿನಾಗರ ಅಂತ ಏನು ಮಿಡಿನಾಗರ ಅಂತ ಹೇಳಿದಿಲ್ಲ. ಮಿಡಿನಾಗರ ಏನು ಗೊತ್ತಾ, ಹಾವುಗಳು ದೊಡ್ಡ ಹಾವುಗಳು ಆಗ್ತಾ ಹೋದಂಗೆ ವಿಷ ಕಡಿಮೆ ಇರುತ್ತೆ, ಸಣ್ಣ ಹಾವುಗಳಲ್ಲಿ ವಿಷ ಜಾಸ್ತಿ ಇರುತ್ತೆ. ಮಿಡಿನಾಗರಲ್ಲಿ ಹಾವು ಸಣ್ಣ ಹಾವುಗಳು ಇರ್ತಾವಲ್ಲ, ಅವು ಸಣ್ಣ ಹಾವು ಕಚ್ಚೋದು ಬಿಡು ಅಂತ ಸುಮ್ಮನೆ ಆಗಂಗಿಲ್ಲ. ಯಾಕೆ ಗೊತ್ತಾ, ಆ ಹಾವುಗಳಲ್ಲಿ ವಿಷ ಇದೆಯಲ್ಲ, ಅದಕ್ಕೆ ಜೀರ್ಣಕ್ರಿಯೆಗೆ ಬೇಕಾದಂಥ ಒಂದು, ನಮಗೆ ಹೇಗೆ ಬಾಯಲ್ಲಿ ಜೊಲ್ಲು ಅಂತ ಕರಿತೀವಲ್ಲ, ಅದು ರಸ ಇದೆಯಲ್ಲ, ಅದು ಲಾಲ ರಸ ಇದೆಯಲ್ಲ, ಅದೇ ಆ ಹಾವಿಗೆ ಅದು ಜೀರ್ಣಕ್ರಿಯೆಗೆ ಬೇಕಾದ್ದು. ನಮಗಾಗೋದಿಲ್ಲ, ಅದು ಜಾಸ್ತಿ ಇರುತ್ತೆ, ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ವಯಸ್ಸಾಯ್ತಾ ಕಡಿಮೆ ಆಗುತ್ತೆ. ಹಾಗೆ ಮಿಡಿನಾಗರದಲ್ಲಿ ಹಾವುಗಳಲ್ಲಿ ತುಂಬ ವಿಷ ಇರುತ್ತೆ ಅಲ್ವಾ, ಇದು ವಿಷಯ. ಅದಕ್ಕೋಸ್ಕರ ಸಣ್ಣ ಹಾವು ಕಚ್ಚೋದು ಬಿಡು, ಏನೂ ಆಗಲ್ಲ, ದೊಡ್ಡ ಹಾವು ಅಂತ ಎದ್ಕೊಂಡು ಹೋಗಂಗಿಲ್ಲ. ದೊಡ್ಡ ಹಾವಲ್ಲಿ ವಿಷ ಕಮ್ಮಿ ಇರುತ್ತೆ, ಸಣ್ಣ ಹಾವುಗಳಲ್ಲೇ ಜಾಸ್ತಿ. ಸಣ್ಣ ಸಣ್ಣ ಹಾವುಗಳಲ್ಲೇ ವಿಷ ಜಾಸ್ತಿ ಇರುತ್ತೆ. ಆಮೇಲೆ ಹಾವುಗಳು ಎಲ್ಲನೂ ವಿಷ ಇರಲ್ಲ, ಕೆಲವು ಮಾತ್ರ ವಿಷಯ ಇರುತ್ತೆ. ನೋಡಿ, ಇದೆಲ್ಲ ಸಾಹಿತ್ಯದಲ್ಲಿ ಬರುತ್ತೆ, ಅವರು ಅರ್ಥ ಮಾಡ್ಕೊಂಡೇ ಬರೆದಿರ್ತಾರೆ. ನೀನು ಅದನ್ನು ಚೆನ್ನಾಗಿ ಹಾಡ್ದು ಭಾಳ ನಿನ್ನ. ಆಮೇಲೆ ನನಗೆ ಒಂದು ಗಾಬರಿ ಆಗಿತ್ತೇನು ಗೊತ್ತಾ, ಏಕಾರಗಳು ಹಕಾರಗಳು ಎಲ್ಲಿ ಮಿಸ್ ಹೊಡೆದ್ಬಿಡ್ತೀವೋ ಈ ಹಾಡಲ್ಲಿ ಅನ್ನೋದು. ಕೊನೆಯಲ್ಲಿ ಮಾತ್ರ ಹಾಡು ಅನ್ನೋತಾವು ಆಡು ಅಂತ ಬಳಸಿದೆ, ಅದೊಂಚೂರು ಗಮನ ಹರಿಸಿ. ಏಕಾರಗಳು ಚೆನ್ನಾಗಿತ್ತು, ಹಾಡು ಅನ್ನೋತಾವು ಆಡು ಬಳಸಿದೆ. ನನಗೆ ಇವನು ಹಾಡು ಹೇಳಕ್ಕೆ ವೇದಿಕೆ ಮೇಲೆ ಬಂದ್ರೆ ನನಗೆ ಭಯ ಆಗ್ತಿರುತ್ತೆ, ಎಲ್ಲಿ ಎಷ್ಟು ಗಡ್ಬಿಡಿ ಮಾಡ್ಕೊಂಡ್ಬಿಡ್ತಾನೋ ಅಂತ. ಏನರ್ಥ ಅದೆಲ್ಲ ಚೆನ್ನಾಗಿ ಹೇಳ್ದ ಅವನು. ಹೌದು, ಚೆನ್ನಾಗಿ ಹೇಳ್ದ. ಅಂದ್ರೆ ಸರಿ, ಈ ಸಾಂಗ್ದು ಮೀನಿಂಗ್ ಬಂದು ಅಂದ್ರೆ ಇಬ್ರು ಪ್ರೇಮಿಗಳು ಇರ್ತಾರೆ, ಅಂದ್ರೆ ಒಂದು ಹುಡುಗ ಒಂದು ಹುಡುಗಿ ಇರ್ತಾರೆ, ಅವರಿಗೆ ಸಮಾಜ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನ ಹುಡುಗಿಗೆ ಹೇಳ್ತಾ ಇರೋದು ಸರ್. ಹುಡುಗ ಅದೇ ಅಂದರೆ ಈ ಥರ ತೊಂದರೆ ಇರುತ್ತೆ, ಏನೇನು ತೊಂದರೆಗಳಿದೆ, ಯಾರ್ಯಾರು ತೊಂದರೆ ಕೊಡ್ತಾರೆ, ಅದನ್ನೆಲ್ಲ ನಂಬೇಡ, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಲೈನಲ್ಲಿ ಪ್ರೀತಿಯು ಅರಳಬೇಕು ನನ್ನ ಗೆಳತಿ, ನಗು ಜಗವ ತುಂಬಬೇಕು ನನ್ನ ಗೆಳತಿ. ಕರೆಕ್ಟ್ ಕರೆಕ್ಟ್. ಇದು ಸಂಗೀತ ಮೈಸೂರು ಅನಂತ ಸ್ವಾಮಿ ಅವರದ್ದು, ಹಾಡಿರೋದು ರಾಜು ಅನಂತ ಸ್ವಾಮಿ, ಬರ್ದಿರೋದು ಬಸವರಾಜ ಸಬರದ. ಗುಡ್ ಪ್ರತಾಪ, ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು. ತನ್ನ ರಾಧೆಯನ್ನ ಹುಡ್ಕೊಂಡು ಕೃಷ್ಣ ವೇದಿಕೆಗೆ ಬರುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಮ್ಮ ಕಲಬುರ್ಗಿಯ ನವಿಲು ಪೀರಪ್ಪ ಆನ್ ಸ್ಟೇಜ್ ಪ್ಲೀಸ್. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸ್ವಲ್ಲವಳು. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸ್ವಲ್ಲವಳು. ಗಿಡಗಳ ಮರೆಯಿಂದಾರಿಗೂ ತೋರದೆ ನನ್ನನೆ ನೋಡುವ ಮರುಳವಳು. ಕೆಂದಾವರೆ ಕೆನ್ನೆಯ ಕುರುಳವಳು. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸ್ವಲ್ಲವಳು. ಆ ನನ್ನ ನೆನೆವ ನಿತ್ಯಗೆ ಸುಳಿವ ಕನಸಂತೆಲ್ಲವ ಕಾಂಬವಳು. ನಾನೊಬ್ಬಳೆ ದಿಟವೆಂದೆನ್ನವಳು. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸ್ವಲ್ಲವಳು.
ಕಣ್ಣ ತುಟಿ ಈ ನಗುವ ನಡೆ ಈ ಕೊಂಕೆಲ್ಲವ ಪಡೆದವಳು ನಾನೊಬ್ಬಳೆ ದಿಟವೆಂದೆನ್ನವಳು ಎಲ್ಲೆವಳೆಲ್ಲವಳೆಲ್ಲವಳು ನಾನುಡಿಸುವ ಕೊಳಲಿನ ಸ್ವಲ್ಲವಳು ಎಲ್ಲೆವಳೆಲ್ಲವಳೆಲ್ಲವಳು ನಮ್ಮ ಕೃಷ್ಣನ ಕೊಳಲಿನ ಸ್ವಲ್ಲವಳು ಆ ಆ, ಆ, ರಾಧೆ 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 ನವಿಲು ಯಾರಿಗ ಡೆಡಿಕೇಟ್ ಮಾಡ್ತಿದ್ರಿ ಈ ಹಾಡನ್ನ? ರಂಗಭೂಮಿಯಲ್ಲಿ ಆಗಲಿ ಅಥವಾ ಜನಪದದಲ್ಲಾಗಲಿ ಎಲ್ಲ ಕಲಾವಿದರಿಗೆ ನಾನು ಇದು ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಓ ಹಾಗೆ, ನಿಮ್ಮನ್ನ ಇಷ್ಟು ಚೆನ್ನಾಗಿ ಸುಂದರವಾಗಿಸಿರೋರು ಯಾರು? ಇದು ನನ್ನ ಹೆಂಡತಿ ಒಂದೇ ಸಾರಿಯಿಂದ ಹೆಣದ ಬಿಟ್ಟು ಕೊಟ್ಟಿದ್ದಾರೆ ಮೇಡಮ್. ಇದು ಸೂಪರ್ಬ್. ಓಕೆ ಓಕೆ ಮೇಡಮ್. ಅರ್ಚನಾ ಮ್ಯಾಮ್. ಪೀರಪ್ಪ, ಮೇಡಮ್ ಹೇಳಿ ಮೇಡಮ್. ಕೃಷ್ಣನ್ನೇ ನೋಡ್ದಂಗೆ ಆಯ್ತಲ್ಲ ಪೀರಪ್ಪ, ನಿಮ್ಮನ್ನ ಕೃಷ್ಣಪ್ಪ ಅಂತ ಕರಿತೀನಿ. ಥ್ಯಾಂಕ್ ಯು ಮೇಡಮ್. ಎಷ್ಟು ಚೆನ್ನಾಗಿ ತಯಾರಾಗಿ ಬಂದಿದ್ದೀರಿ ಪೀರಪ್ಪ ನೀವು. ಹೌದು ಮೇಡಮ್. ಮೇಕಪ್ ಎಲ್ಲ ನೀವೇ ಮಾಡ್ಕೊಂಡಿರೋದಾ? ಅತಿ ಹೆಚ್ಚು ಮಕ್ಕಳಿಗೆ ನಾನು ನಾಟಕ ಡೈರೆಕ್ಷನ್ ಮಾಡ್ತೀನಲ್ಲ ಮೇಡಮ್, ಆ ಹೇಳೋದಕ್ಕೆ ನಾನು ಬೇರೆಯವರಿಗೆ ಮೇಕಪ್ ಕರ್ಸೋಕ್ಕಾಗೋದಿಲ್ಲ. ಹಾಗೆ ನಾನೇ ಮಕ್ಕಳಿಗೆ ಮೇಕಪ್ ಮಾಡ್ತೀನಿ. ಅದಕ್ಕೆ ನಾನು ಮೇಕಪ್ ಒಂದಿಷ್ಟು ಸಾಮಾನುಗಳು ತಂದಿದ್ದೆ, ಅದಕ್ಕೆ ನಾನು ರೆಡಿ ಆಗಿ. ಬರಲಿ, ಚಪ್ಪಾಳೆ ಬರಲಿ. ಚಂದ ರೆಡಿ ಆಗಿದೆ. ವಾ ವಾ ವಾ. ಆಮೇಲೆ ಆ ಸೀರೆನ ಎಷ್ಟು ನಾಜೂಕಾಗಿ ಎಷ್ಟು ಸುಂದರವಾಗಿ ಹೆಣ್ಕೊಟ್ಟಿದ್ದಾರೆ ನಿಮ್ಮ ಹೆಂಡತಿಯವರು. ಅವ್ರಿಗೂ ಒಂದು ನಾವು ಚಪ್ಪಾಳೆ ಕೊಡಬೇಕು. ಥ್ಯಾಂಕ್ ಯು ಮೇಡಮ್. ನೋಡಿ, ಒಂದು ಓವರಾಲ್ ಒಂದು ಪರ್ಫಾರ್ಮೆನ್ಸ್ ಚೆಂದ ಬರಬೇಕು ಅಂದರೆ ಕಾಣದ ಕೈಗಳ ಕೆಲಸ ಎಷ್ಟಿರುತ್ತೆ ನೋಡಿ. ಅದು ಇಲ್ಲಿನ ಟೆಕ್ನಿಕಲ್ ಟೀಮ್ ಇರಬಹುದು, ನಮ್ಮ ವಾದ್ಯಗಾರರಿರಬಹುದು, ಇಲ್ಲಿ ಕಾಣದ ಕೈಗಳು ಬಹಳಷ್ಟಿದ್ದಾವೆ ಅಲ್ಲಿ ಸುತ್ತಮುತ್ತಲು. ಹೌದು ಮೇಡಮ್. ಕ್ಯಾಮ್ರಾಮನ್ ಇರ್ಬೋದು, ಎಲ್ಲರೂ ಸೇರಿ. ಈಗ ನಿಮ್ಮ ಸ್ನೇಹಿತರು ಕಳೆದ ಸಂಚಿಕೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕೆಲವರನ್ನ ರೆಡಿ ಮಾಡಿದ್ರು ತಾವೇ ಇಂಟ್ರೆಸ್ಟ್ ತಗೊಂಡು. ನಿಮ್ಮ ಮನೆಯವರು ಎಲ್ಲರಿಗೂ ಒಂದು ಸಲಾಮ್ ಕೊಡಲೇಬೇಕಪ್ಪ. ಥ್ಯಾಂಕ್ ಯು ಮೇಡಮ್. ಭಾರಿ ಚೆನ್ನಾಗಿ ತಯಾರಾಗಿ ಬಂದಿದ್ದೀರಿ. ಆಮೇಲೆ ಎಷ್ಟು ವಿಭಿನ್ನವಾದ ವಿಶೇಷವಾದ ಗೀತೆ ಇದು. ತುಂಬ ಸ್ಯಾಡಾಗಿ ಸ್ಲೋ ಆಗಿ ಹೋಗೋದಾದ್ರೂ ಅದರಲ್ಲೊಂದು ಗಾಂಭೀರ್ಯ ಇದೆ, ಒಂದು ಆಳ ಇದೆ. ತುಂಬ ಚೆನ್ನಾಗಿತ್ತು. ಒಂದು ಪ್ರಶಾಂತವಾಗಿತ್ತು. ಎಲ್ಲೋ ಒಂದು ಬೇರೆ ಲೋಕದಲ್ಲಿ ಒಂದು ಮೆಡಿಟೇಷನ್ ಮಾಡೋ ರೀತಿಯಲ್ಲಿ ಕರ್ಕೊಂಡು ಹೋದ್ರಿ ನಮ್ಮೆಲ್ಲರನ್ನ. ಥ್ಯಾಂಕ್ ಯು ಮೇಡಮ್. ತುಂಬ ಸುಂದರವಾಗಿ ಸುಲಲಿತವಾಗಿ ನೀಟಾಗಿ ಹಾಡಿದ್ರಿ ಪೀರಪ್ಪ. ಥ್ಯಾಂಕ್ ಯು. ಆಲಾಪ್ ಮಾಡುವ ಜಾಗದಲ್ಲಿ ಮಾತ್ರ ನನಗೆ ಇನ್ನೊಂದು ಸ್ವಲ್ಪ ಭಾವನೆ ಬರಬಹುದಿತ್ತು ಅಂತ ಅನ್ನಿಸ್ತು. ಹಾಡೆಲ್ಲ ತುಂಬ ಚೆನ್ನಾಗಿ ಎಲ್ಲವಳೆಲ್ಲವಳು ಅದೆಲ್ಲ ಚೆನ್ನಾಗಿ ಭಾವನೆ ಕೊಟ್ಟು ಹಾಡಿದ್ರು. ಎಲ್ಲವಳೆಲ್ಲವಳೆಲ್ಲವಳು ನಮ್ಮ ಕೃಷ್ಣನ ಕೊಳಲಿನ ಸ್ವಲ್ಲವಳು. ಆಲಾಪ್ ಮಾತ್ರ ತುಂಬ ಒಂಥರ ಸ್ಟ್ರೇಟಾಗಿ ಸ್ಟೇಲಾಗಿ ಬಂದ ಹಾಗೆ ಅನ್ನಿಸ್ತು ನನಗೆ. ಅದೊಂಚೂರು ಚೆಂದ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ನೀವು ಹೇಳಿದ್ದೆಲ್ಲವನ್ನು ತಗೊಂಡು ಇಂಪ್ರೂವ್ ಮಾಡ್ಕೋತಾ ಹೋಗ್ತಾ ಇದ್ದೀರಾ. ಹಾಗಾಗಿ ಬರುವ ದಿನಲ್ಲಿ ಅದೂ ಚೆನ್ನಾಗಾಗತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನಿಮ್ಮ ಈ ವೇಷಭೂಷಣಕ್ಕೆ, ನಿಮ್ಮ ಗಾಯನಕ್ಕೆ ಎರಡಕ್ಕೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜು ಸರ್. ಏನು ಅದ್ಭುತ ಇದು. ಒಬ್ಬ ಅಲ್ವಾ, ಯಾವ ನಾಟಕದ್ದು ಅಂತ ಹೇಳ್ಬೋದಾ?
ಸರ್ ಇದು ಕುರುಕ್ಷೇತ್ರ ನಾಟಕ ಸರ್. ಅಲ್ಲ, ರಾಧೆ ಅಂತ ವಿರಹದಿಂದ ಹೇಳುವಂಥ ಸರ್ ಇದು ಹೆಚ್ಚು ಈ ನಾಟಕದಂದರೆ ಇದು ನಾನು ಇವಾಗ ಮಾಡೋದು ಗೋಕುಲ ನಿರ್ಗಮನ ಸರ್. ಇದು ಅದು ಪೂತಿ ನರಸಿಂಹಾಚಾರ್ಯ ಬರ್ತಿರ್ತಕ್ಕಂಥದ್ದು 1993ರಲ್ಲಿ ಬಿ ವಿ ಕಾರಂತರು ರಾಗ ಸಂಯೋಜನೆ ಮಾಡಿದ ಹಾಡು ಸರ್ ಇದು. ಬಾ ಅದೇ ಮತ್ತು ಇನ್ನೇನು ಅದಕ್ಕೆ. ಬಟ್ ಅದಕ್ಕೆ ನೀವು ಜೀವ ತುಂಬುವಂಥ ಪ್ರಯತ್ನ ಖಂಡಿತವಾಗೂ ಮಾಡಿದಿರಿ. ಹೌದು ಮಾಡಿದಿರಿ, ಭಾಳ ಚೆನ್ನಾಗಿ ಹಾಡಿದ್ರಿ ಕೂಡ. ಈ ಹಾಡು ಕೇಳ್ತಿದ್ರೆ ಒಂದು ರಾಮ ವೈದೇಹಿಯೇನಾದಳೋ ವೈದೇಹಿಯೇನಾದಳೋ ಇದು ಆರ್ತನಾದ ಇದೆಯಲ್ಲ, ಆರ್ತನಾದ ಅನ್ನೋದು ನಿಜವಾದ ಹೆಂಡತಿನ ಪ್ರೀತಿಸೋರ ಇದು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಭಾವನೆ ಇದೆ ಈ ಹಾಡಲ್ಲಿ. ನಾನು ನೀವು ಕೃಷ್ಣ ಪಾರಿಜಾತ ಏನಾದರೂ ಹಾಡ್ತೀರೇನೋ ಅಂತ ಅಂದ್ಕೊಂಡೆ. ಬಟ್ ನೀವು ಹಾಡಿದ ಗೀತೆ ಅಂತೂ ಅದ್ಭುತವಾಗಿತ್ತು ಬಿಡಿ, ಅದ್ಭುತವಾಗಿತ್ತು. ಈ ಕೃಷ್ಣನ ವೇಷ ಹಾಕಿದಾಗೆಲ್ಲ ನನಗೆ ಅನ್ಸೋದೇನು ಗೊತ್ತಾ, ಏನನ್ಸುತ್ತೆ ಗೊತ್ತಾ, ಇನ್ನು ನಮ್ಮ ತಾಯಂದ್ರು ಇದ್ದಾರಲ್ಲ, ಹೌದು ಸರ್, ಅವರು ಮಗನಿಗೆ ಕೃಷ್ಣನ ವೇಷ ಹಾಕ್ತಾ ಇರ್ತಾರೆ. ಹೌದು ಸರ್. ಮಕ್ಕಳು ಯಾರನೇ ಇರಲಿ ಅವರು ಕೃಷ್ಣನ ವೇಷ ಹಾಕ್ತಾರೆ. ಗಂಡ ಕೃಷ್ಣನ ವೇಷ ಹಾಕಬೇಕಣಪ್ಪ, ದೊಣ್ಣೆ ತಗೊಂಡು ಬರ್ತಾರೆ. ಹೌದಿಲ್ಲ? ಇದು ಪ್ರಾಬ್ಲಮ್. ಆದರೆ ನಿಮ್ಮ ಹೆಂಡತಿ ಕೃಷ್ಣನ ಪಾತ್ರಕ್ಕೆ ಪೇಟ ಸುತ್ತಿ ಎಲ್ಲ ರೆಡಿ ಮಾಡಿ ಕಳಿಸಿದಾರಲ್ಲ, ಅವ್ರಿಗೊಂದು ಚಪ್ಪಾಳೆ ಕೊಡಲೇಬೇಕು. ನನ್ನ ಹೆಂಡತಿ ನನ್ನ ರಾಧೆ ಅಲ್ವಾ ಸರ್? ನನ್ನ ಹೆಂಡತಿ ನನ್ನ ರಾಧೆ ಅಲ್ವಾ, ಅದಕ್ಕೆ ಹಂಗೆ ಮಾಡ್ಕೊಟ್ಟಿದ್ದೆ. ಅದಕ್ಕೆ ಕೇಳಿದ್ ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೀರಿ ಅಂತ. ಭಾಳ ಸಂತೋಷ. ಈ ವೇದಿಕೆ ಮೂಲಕ ನೋಡಿ ಎಂಥೆಂಥ ಹಾಡುಗಳು ಬರ್ತಾ ಇದೆ, ಎಂಥೆಂಥ ಕಲ್ಪನೆಗಳು ಹೊರಬರ್ತಾ ಇದೆ. ಒಳ್ಳೆ ಪ್ರಯತ್ನ ಕೂಡ ನಿಮ್ಮದು, ಒಳ್ಳೆಯದಾಗಲಿ. ನೀವು ಅದನ್ನು ಚಾಲೆಂಜಿಂಗಾಗಿ ತೊಗೊಂಡು ಬೇರೆ ಅದನ್ನು ಹಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅಲ್ಲೇ ಗೆಲ್ತಾ ಇದ್ದೀರಾ ನೀವು. ಒಳ್ಳೆಯದಾಗಿ ಪಿರಪ್ಪ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪಿರಪ್ಪ ಸರ್ ಹೇಳಿ ಸರ್. ನಾನು ಸುಮಾರು ನಾಟಕಗಳಲ್ಲಿ ಕೃಷ್ಣನ ಹಾಡುಗಳು ಕೇಳಿದ್ದೀನಿ. ಇಷ್ಟು ಸ್ಲೋ ಸಾಂಗ್ ಎಲ್ಲಿ ಕೇಳಿಲ್ಲಲ್ಲ, ಇದು ಏನು ಇಷ್ಟು ಒಂದು ರೀತಿ ಸಾರೋಫುಲ್ಲಾಗಿ ಹೋಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಈಗ ನೀವು ಗೋಕುಲ ನಿರ್ಗಮನ ಅಂತ ಹೇಳಿದ್ರಲ್ಲ, ನಾನು ಜಸ್ಟ್ ಒಂದೂವರೆ ತಿಂಗಳಿಂದ ಚೋಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಾಗಾಭರಣ ಅವರು ಅದನ್ನು ಮಾಡಿದರು. ಆಗ ನೆನಪು ಬಂತು, ಅದರಲ್ಲಿ ಇದೇ ಸ್ಲೋ ಸಾಂಗ್ಸೇ ಇದೆ. ಅದು ಭಾಳ ಒಳ್ಳೆಯ ನಾಟಕ ಅದು ಗೋಕುಲ ನಿರ್ಗಮನ. ಆಗ ನನಗೆ ಈಗ ತಕ್ಷಣ ಆಮೇಲೆ ನೆನಪು ಬಂತು ನನಗೆ, ಇದು ಅದರದ್ದೇ ಅದು ಮೈಲ್ಡಾಗಿ ತೊಗೊಂಡೋಗ್ತಾರೆ ಅದರಲ್ಲಿ. ನೆಲದೊಳ್ಳು ಅಂದರೆ ನಲಿದಾಡುವ ಅಂತ, ನೆಲದಾಡುವ ಅಂತೇನೋ ಒಂದು ಕಡೆ ಹೇಳಿದ್ರೆ ಅದೊಂದು ನಲಿದಾಡುವ ಅಂತ ಇತ್ತು, ಅದು ನೆಲದಾಡುವ ಅಂತೇನೋ ಬಂತು. ಅದೊಂದು ಸಣ್ಣ ಇದಷ್ಟೇ, ಬಟ್ ಒಳ್ಳೆ ಹಾಡು ಕೊಟ್ರಿ ನೀವು ಈ ವೇದಿಕೆಗೆ. ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮೆ ಬಂದು ಒಂದು ಒಳ್ಳೆ ವೇದಿಕೆಗೆ ಒಂದು ಸುಶ್ರಾವ್ಯವಾದ ಹಾಡನ್ನು ನಿಮ್ಮ ಮೂಲಕ ಆಡಿಸಿದ್ದಾರೆ ಅಂತ ನಾವು ಭಾವಿಸಿ ನಿಮಗೆ ನನ್ನ ಶುಭಾಶಯಗಳು. ಸೂಪರ್ಬ್. ಶ್ರೀಕೃಷ್ಣ ಪರಮಾತ್ಮ ಪೀರಪ್ಪ ಹೇಳಿ ಮೇಡಮ್. ಎಲ್ಲರಿಗೂ ಒಂದ್ಸರಿ ಆಶೀರ್ವಾದ ಮಾಡಿ, ಎಲ್ಲರೂ ಚೆನ್ನಾಗಿ ಹಾಡಿ ಅಂತ. ಅವರೆಲ್ಲರ ಆಶೀರ್ವಾದ ನನ್ನ ಮ್ಯಾಗಿರಲಿ. ಕರೆಕ್ಟ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಕೃಷ್ಣ. ರಂಗಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಗೌತಮಿ ಅವರು. ಬರ್ಲಿ ಜೋರ್ ಚಪ್ಪಾಳೆ. ಶರಣ 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 ಶರಣೆಂಬೆವೋ ಶರಣೆಂಬೆವೋ ಶರಣೆಂಬೆವೋ
ಮಾಯಕಾತಿ ಹೇ ಮಾಯಕಾತಿ ಕಿನ್ನೂರಿಯಾಗಿ ಕೈಯಾಗ ನುಡಿವಂಥ ಮಾದೇವನ ಮಡದಿ ಮಾಯಕಾತಿಗೆ ಕಿನ್ನೂರಿಯಾಗಿ ಕೈಯಾಗ ನೋಡಿವಂಥ ಕಿನ್ನೂರಿಯಾಗಿ ಕೈಯಾಗ ನೋಡಿವಂಥ ಮಾದೇವನ ಮಡದಿ ಮಾಯಗಾತಿಗೆ ಮಾದೇವನ ಮಡದಿ ಮಾಯಗಾತಿಗೆ ಮಾದೇವನ ಮಡದಿ ಮಾಯಗಾತಿಗೆ ಶರಣೆಂಬೆವು ಸ್ವಾಮಿ ಶರಣೆಂಬೆವು 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 ಆಟದ ಮೊದಲಿಗೆ ಶರಣೆಂಬೆವು ತಾಯಿ ಸರಸ್ವತಿಗೆ ಶರಣೆಂಬೆವು ಹೇ ತಾಯಿ ಮಾತಾಯಿ ಭೂದೇವಿ ಹೇ ತಾಯಿ ಮಾತಾಯಿ ಭೂದೇವಿ ನೆಲವಾಗಿ ಪಾದಕ್ಕೆ ಪಯಣವ ನೀಡುವಂಥ ನೆಲವಾಗಿ ಪಾದಕ್ಕೆ ಪಯಣವ ನೀಡುವಂಥ ನೆಲವಾಗಿ ಪಾದಕ್ಕೆ ಪಯಣವ ಕೊಡುವ ನೆಲವಾಗಿ ಪಾದಕ್ಕೆ ಪಯಣವ ಕೊಡುವ ತಾಯಿ ಮಾತಾಯಿ ಭೂದೇವಿಗೆ ತಾಯಿ ಮಾತಾಯಿ ಭೂದೇವಿಗೆ ತಾಯಿ ಮಾತಾಯಿ ಭೂದೇವಿಗೆ ಶರಣೆಂಬೆವು ಸ್ವಾಮಿ ಶರಣೆಂಬೆವು 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 ಸೊಲ್ಲಿನ ಮೊದಲಿಗೆ ಶರಣೆಂಬೆವು ಆಟದ ಮೊದಲಿಗೆ ಶರಣೆಂಬೆವು 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 ಆಟದ ಮೊದಲಿಗೆ ಶರಣೆಂಬೆವು ಸೊಲ್ಲಿನ ಮೊದಲಿಗೆ ಶರಣೆಂಬೆವು ಸೊಲ್ಲಿನ ಮೊದಲಿಗೆ ಶರಣೆಂಬೆವು ಟಕಟಕ ಶರಣ ಟಕಟಕ ಶರಣ ಟಕಟಕ ಶರಣ ಟಕಟಕ ಶರಣ ಓಕೆ ಗೋ ತಮ್ಮಿ ಆರಾಮ ಆರಾಮ ಓಕೆ ಚೆನ್ನಾಗಿ ಕಾಣಿಸ್ತಿದ್ದೀರಿ ಥ್ಯಾಂಕ್ ಯು ಮ್ಯಾಮ್ ಎಲ್ಲಿ ನಮ್ಮ ಕ್ಯಾಮ್ರಾಗೆ ನಿಮ್ಮ ಹೇರ್ ಸ್ಟೈಲ್ ತೋರಿಸಿ ನೋಡೋಣ ವೆರಿ ಕ್ಯೂಟ್ ಇದು ಕ್ರೆಡಿಟು ನನ್ನ ಡ್ರೆಸ್ ಕ್ರೆಡಿಟು ಮತ್ತು ಹೇರ್ ಸ್ಟೈಲ್ ಕ್ರೆಡಿಟು ಕಾವ್ಯನ್ಗೆ ಹೋಗಬೇಕು ಓ ನೈಸ್ ತುಂಬ ಸಹಾಯ ಮಾಡಿಲ್ಲ ನಮಗೆ ಕಾವ್ಯ ವೆರಿ ನೈಸ್ ಓಕೆ ಇವತ್ತೆಲ್ಲರೂ ತುಂಬ ಚಂದ ರೆಡಿಯಾಗಿ ಬಂದಿದ್ದೀರಿ ಹಾಂ ಪರ್ಫೆಕ್ಟ್ ಒಂಥರ ಸಕ್ಕದಾಗಿ ಅರ್ಚನಾ ಮ್ಯಾಮ್ ಇವತ್ತು ಒಬ್ಬೊಬ್ರು ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಆ್ಯಂಡ್ ಗೋವಿಂದಮ್ಮ ಬಂದ ತಕ್ಷಣ ಗೋವಿಂದಮ್ಮಲ್ಲ ಇವತ್ತು ಆಂಡಾಳಮ್ಮನ ನೋಡ್ದಂಗೆ ಆಯಿತು ನನಗೆ ಹೌದು ಅವ್ರು ಹೀಗೆ ಸೈಡಲ್ಲಿ ತುರ್ಬು ಕಟ್ಕೊಳ್ಳೋದು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ ಥ್ಯಾಂಕ್ ಯು ತುಂಬ ಅಂದರೆ ತುಂಬ ಸುಂದರವಾಗಿ ಥ್ಯಾಂಕ್ ಯು ಆಮೇಲೆ ನೀವು ಆ ಸ್ಟಾರ್ಟಿಂಗಲ್ಲೇ ಮನಸ್ಸು ಗೆದ್ದುಬಿಟ್ರಿ ಕಣ್ರಿ ಆ 1 ಆಕ್ಟೇವ್ ಜಂಪ್ ಇದೆಯಲ್ಲ ಎಸ್ ಮ್ಯಾಮ್ ಅದು ಸುಲಭವಾಗಿ ನುರಿತ ಗಾಯಕರಿಗೂ ಬರಲ್ಲ ಸಾ 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 ಎಷ್ಟು ಸಲ ಲಾಸ್ಟಲ್ಲಂತೂ ಸಾ ಪಾ ಸಾ ಆಮೇಲೆ ಚರಣದಲ್ಲಿ ಯಾವುದ್ಯಾವುದೋ ಆಡ್ ನೋಟ್ಸಿಗೆ ಹೋಗುತ್ತಿದ್ದು ಭಾರಿ ಕಷ್ಟ ಇದೆ ಎಸ್ ಮ್ಯಾಮ್ ಅದನ್ನು ಏನು ಚೆನ್ನಾಗಿ ನಿಭಾಯಿಸಿದ್ರಿ ಗೋವಿಂದಮ್ಮ ನುರಿಯಾಗಿ ಕೈಯಾಗ ನೋಡಿವಂಥ ಮಾದೇವನ ಮಡದಿ ಮಾಯಗ
ಆ್ಯಂಡ್ ಸೆಕೆಂಡ್ ಚರಣದಲ್ಲಿ ವೆರಿ ಮೈನ್ಯೂಟ್ ಪಿಚ್ಚಿಂಗ್ ಸ್ವಲ್ಪ ಕಂಟ್ರೋಲ್ ನಿಮಗೆ ಬೇಕಾಗಿತ್ತು ಬಿಟ್ಟರೆ ಇಡೀ ಹಾಡನ್ನು ಅದ್ಭುತವಾಗಿ ನಿರ್ವಹಿಸಿದ್ರಿ. ಇದು ರಂಗಗೀತೆನ? ಹೌದು ಮ್ಯಾಮ್. ಮಲೆಗಳಲ್ಲಿ ಮದುಮಗಳು ನಾಟಕದ ಗೀತೆ. ಯಾವುದು? ಮಲೆಗಳಲ್ಲಿ ಮದುಮಗಳು. ಕುವೆಂಪು ಅವರ ಒಂದು ಅದ್ಭುತವಾದ ಕ್ರಿಯೇಷನ್ ಅದು. ಹಂಸಲೇಖ ಸರ್ ಅವರ ಸಂಗೀತ, ಹಾಗೆ KY ನಾರಾಯಣ ಸ್ವಾಮಿ ಸರ್ ಅವರ ಸಾಹಿತ್ಯ ಇದೆ. ವಾ 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 ಎಲ್ಲ ಇದು ಕೂಡ ಘಟಾನುಘಟಿಗಳ ಸಂಗಮ. ಇದು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಥ ಒಂದು ಚಾಲೆಂಜಿಂಗ್ ಹಾಡು, ಹಂಸಲೇಖ ಸರ್ ಹಾಡುಗಳನ್ನು ಹಾಡೋದು ಸುಲಭ ಅಲ್ಲಮ್ಮ, ಬಹಳ ಕಷ್ಟ. ಅದು ಪ್ರತಿಯೊಬ್ಬ ಸಿಂಗರ್ಗೂ ಅವರ ಪ್ರತಿಯೊಂದು ಹಾಡುಗಳು ಒಂದೊಂದು ಲೆಸನ್ ಇದ್ದ ಹಾಗೆ, ಒಂದೊಂದು ಪಠ್ಯಪುಸ್ತಕದಲ್ಲಿ ಲೆಸನ್ ನಂಬರ್ 1 ಲೆಸನ್ ನಂಬರ್ 2 ಅಂತ ಹೇಗಿರುತ್ತಲ್ಲ, ಒಂದೊಂದು ಹಾಡು ಒಂದೊಂದು ಪಾಠ ಇದ್ದ ಹಾಗೆ ಹಂಸಲೇಖ ಸರ್ದು. ಅವರಿಗೊಂದು ಶಿರವಾಗಿ ನಮಿಸ್ತೀನಿ ನಾನು. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಗಂಟ್ಲು ಕೂಡ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಹೀಗೆ ಕಾಪಾಡ್ಕೊಳ್ಳಿ, ಮುನ್ನುಗ್ತಾ ಇರಿ. ಗೋವಿಂದಮ್ಮ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ವೇಮ್ಗಲ್ ಸರ್. ಗೋವಿಂದಮ್ಮ ಅವರೇ, ಸರ್ ಸಿಕ್ಕಜಾಲದ ಉತ್ನಳ್ಳಿ ಬೆಟ್ಟದ ಅಕ್ಕಯ್ಯಮ್ಮ ನಿಮ್ಮ ಮೈ ಮೇಲೆ ಬಂದಿದ್ರು ಇವತ್ತು. ಥ್ಯಾಂಕ್ ಯು ಸರ್. ಅದು KY ನಾರಾಯಣ ಸ್ವಾಮಿ ಅವರ ಇದ್ರದ್ದು, ಮತ್ತು C ಬಸವಲಿಂಗಯ್ಯ ಅಂತ 12 ಗಂಟೆ ನಾಟಕ ಅದು, ಮಲೆಗಳಲ್ಲಿ ಮದುಮಗಳು. ಆ ನಾಟಕದ ಈ ಗೀತೆ ಎಲ್ಲ ವಿಶೇಷನೇ. ಆ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಗೀತೆಗಳಿಗೂ ಹಂಸಲೇಖ ಸರ್ ವಿಶೇಷವಾದ ಒಂದು ಸಂಗೀತ ಅಳವಡಿಕೆ ಮಾಡಿರ್ತಕ್ಕಂಥದ್ದು ನೋಡಿ, ವಿಶೇಷವಾಗಿದೆ. ಇದೊಂದು ಪ್ರಾರ್ಥನೆ ಗೀತೆ ಅಲ್ವಾ, ರಂಗಗೀತೆ ಆದ್ರೂ ಮೊದಲಿಗೆ ಅದು ಎಲ್ಲನೂ ಹಾಡ್ತಕ್ಕಂಥ ರಂಗಗೀತೆಗಳಲ್ಲಿ ಬೇಕಾದಷ್ಟು ಇದ್ದಾವೆ. ಆದರೆ ಇದಕ್ಕೆ ಒಂದು ವಿಶೇಷವಾದ ಒಂದು ಕಂಪೋಸಿಷನ್ ಕೊಟ್ಟು ಅದು ಎಷ್ಟು ಕಳೆ ಕಟ್ಟುತ್ತೆ ಅಂತಂದರೆ, ನಿಮ್ಮ ಕಂಠದಲ್ಲಿ ಕೇಳಿದಾಗ ನಮ್ಗೆ ಅಷ್ಟೇ, ಅಲ್ಲಿ ಕೇಳಿದಾಗೆ ಈಗ ಆಯಿತು ಅದು. ಯಾವಾಗ ನೀವು ನಾಟಕ ನೋಡಿದ್ರೆ ಅದನ್ನು? ಹಾಂ ಸರ್, ಆ ನಾಟಕಕ್ಕೆ ಹಾಡಿದ್ದೀನಿ. ಅದರದ್ದೇ ಒಂದು ಇದಿಲ್ಲದೆ ಇದ್ದರೆ ನಿಮಗೆ ಆ ಪಲಕಗಳು ಬರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ರಮ್ಮ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌತಮಿ. ಮುನಿರಾಜು ಸರ್. ಹಂಸಲೇಖ ಸರ್ನ ನಾನು ತುಂಬ ಹತ್ರದಿಂದ ಬಲ್ಲವನಾಗಿ ಹೇಳ್ತೇನೆ. ಕಂಪೋಸ್ ಮಾಡ್ತಿರ್ತಾರೆ, ಒಂದು ಕೈಲಿ ಮ್ಯಾಂಡೋಲಿನ್ ಇಟ್ಕೊಂಡಿರ್ತಾರೆ. ಮ್ಯಾಂಡೋಲಿನ್ ಏನೋ ಒಂದು ರಾಗ ನುಡಿಸ್ತಾ ಇರ್ತಾರೆ. ಅಲ್ಲಿ ಕೀಬೋರ್ಡಲ್ಲಿ ಎಲ್ಲ ಒಂದು ಫೀಡ್ ಮಾಡ್ತಾ ಇರ್ತಾರಲ್ಲ, ಅಲ್ಲೇನೋ ಒಂದು ನಡೀತಾ ಇರ್ತದಲ್ಲ, ಅಲ್ಲಿ ಕರೆಕ್ಷನ್ ಮಾಡ್ತಿರ್ತಾರೆ. ಇವ್ರು ಯಾರೋ ಇಲ್ಲಿ ಮಾತಾಡ್ತಿರ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಿರ್ತಾರೆ. ಇನ್ಯಾರೋ ಅಲ್ಲೇನೋ ಹೇಳ್ತಿರ್ತಾರಲ್ಲ, ಅವ್ರನ್ನ ಗಮನಿಸ್ತಿರ್ತಾರೆ. ಅವ್ರದ್ದು ಈ ಸುಮ್ಮನೆ ಹೇಳೋದಲ್ಲ, 10 ಕಡೆ ಓಡ್ತಾ ಇರುತ್ತೆ. ಅಂಥ ಅದ್ಭುತವಾದಂಥ ಸಂಗೀತಗಾರರು, ಸಂಗೀತ ನಿರ್ದೇಶಕರ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ಒಳ್ಳೆಯದಾಗಲಿ. ಸೂಪರ್ ಸೂಪರ್ ಅಮೇಝಿಂಗ್. ಥ್ಯಾಂಕ್ ಯು ಗೌತಮಿ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ಲರೂ ಸೊಗಸಾಗಿ ಹಾಡಿದ್ರು. ಮತ್ತಷ್ಟು ಜಬರ್ದಸ್ತ್ ಹಾಡುಗಳನ್ನು, ಜನಪದ ಹಾಡುಗಳನ್ನು, ಭಾವಗೀತೆಗಳನ್ನು, ರಂಗಗೀತೆಗಳನ್ನು, ತತ್ವಪದಗಳನ್ನು, ಎಲ್ಲ ಥರದ ಗೀತೆಗಳನ್ನು ಒಂದು ವೇದಿಕೆಯಲ್ಲಿ ನೋಡ್ಬೋದು ಅಂದರೆ ಅದು ಗಾನಸಿಂಚನ ಜನಮನದ ಪದಪಯಣ. ನೋಡ್ತೀರಾ ಅಲ್ಲ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ, ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಕಿವಿ ಎತ್ರ ಬರ್ತಾನೆ, ಬಲು ಜಾಣನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ. ಮಾಯಕಾರನೇ, ಕಿವಿ ಎತ್ರ ಬರ್ತಾನೆ, ಬಲು ಜಾಣನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ. ಮಾಯಕಾರನೇ. ಕಿವಿಗೊಂದು ವಾಲೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಕಿವಿಗೊಂದು ವಾಲೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ.
ಮೂಗತ್ರ ಬರ್ತಾನೆ ಬಲು ಜಾಣನೆ ಅವನು ಮೂಗು ಮುಟ್ಟಿ ನೋಡ್ತಾನೆ ಮಾಯಗಾರನೆ ಮೂಗತ್ರ ಬರ್ತಾನೆ ಬಲು ಜಾಣನೆ ಅವ ಮೂಗು ಮುಟ್ಟಿ ನೋಡ್ತಾನೆ ಮಾಯಗಾರನೆ ಮೂಗಿಗೊಂದು ಮುತ್ತನಾದ್ರೂ ತಂದಿದ್ದಾನ ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ ಮೂಗಿಗೊಂದು ಮುತ್ತನಾರು ತಂದಿದ್ದಾನ ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೆ ಏ ಚೆನ್ನಿ ನಿನ ಗಂಡ ಬಲು ಜಾಣನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೆ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ ಓ ಚೆನ್ನಿ ನಿನ ಗಂಡ ಬಲು ಜಾಣನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ